ಸ್ನೇಹಿತರ ಬಳಗ ಅಬ್ದುಲ್ ರೆಹಮಾನ್ರಿಗೆ ಡಾಕ್ಟರೇಟ್ ಪ್ರಶಸ್ತಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಸ್ನೇಹಿತರ ಬಳಗ ಅಧ್ಯಕ್ಷರಾಗಿ ವಿವಿಧ ಉಚಿತ ಆರೋಗ್ಯ ಶಿಬಿರಗಳ ಮೂಲಕ ಕಳೆದ ದಶಕಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಅಬ್ದುಲ್ ರೆಹಮಾನ್ರಿಗೆ ಹಾಗೂ ಸಮಾಜ ಅಬ್ದುಲ್ ರೆಹಮಾನ್ ರವರಿಗೆ ಹೊಸೂರಲ್ಲಿ ಜರುಗಿದಂತಹ ಕಾರ್ಯಕ್ರಮದಲ್ಲಿ ಏಷ್ಯಾ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸಂಬಂಧಿಸಿದಂತೆ ಪ್ರಶಸ್ತಿ ಪಡೆದಂತ ಅಬ್ದುಲ್ ರೆಹಮಾನ್ ರವರು ಪತ್ರಕರ್ತರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಸಮಾಜ ಸೇವೆಯೇ ಸೌಭಾಗ್ಯ, ಸಮಾಜ ಸೇವೆಯಲ್ಲಿಯೇ ಆತ್ಮತೃಪ್ತಿ ಎಂಬ ಧ್ಯೇಯವಾಕ್ಯಂತೆ ತಾವು ಕಳೆದ ದಶಕಗಳಿಂದ ನಿರಂತರವಾಗಿ ವಿವಿಧ ಬಗೆಯ ಶಿಬಿರಗಳನ್ನು ನಡೆಸುತ್ತಾ 4500ಕ್ಕೂ ಹೆಚ್ಚು ಜನರಿಗೆ ಉಚಿತ ಪೊರೆ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನೀಡಿರುವುದಾಗಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 2018ರಿಂದ ತಾವು ನಿರಂತರವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರಗಳನ್ನು ಆಯೋಜಿಸ್ತಾ ಇದ್ದು, ಈ ಮೂಲಕ ತಮ್ಮ ಜೀವಿತಾವಧಿಯನ್ನು ಸಮಾಜ ಸೇವೆಗಾಗಿ ಮೀಸಲಿಟ್ಟಿರುವಂತಹ ಮತ್ತು ಅಶಕ್ತರಿಗೆ ನೆರವು ನೀಡುವ ಶಪಥವನ್ನು ತಾವು ಮಾಡಿರುವುದಾಗಿ ಅವರು ತಿಳಿಸಿದರು. ಅಂದಿನಿಂದ ಇಂದಿನವರೆಗೂ ತಾವು ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳುತ್ತಿರುವುದಾಗಿ ತಿಳಿಸಿದರು. ಮತ್ತು ಸೀಳು ತುಟಿ, ಸೀಳು ಅಂಗುಳ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಮೂಲಕ ಸುಮಾರು 40 ಮಕ್ಕಳಿಗೆ ಬೆಂಗಳೂರಿನ ಮಹಾವೀರ ಜೈನ್ ಆಸ್ಪತ್ರೆ ಸಹಕಾರದೊಂದಿಗೆ ಉಚಿತ ಶಸ್ತ್ರಚಿಕಿತ್ಸೆ ನೀಡಲಾಗಿದೆ ಅಂತ ಹೇಳಿದರು. ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಅಗತ್ಯ ಪುಸ್ತಕಗಳು, ಶಿಕ್ಷಣ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಬಡ ಹೆಣ್ಣು ಮಕ್ಕಳ ಮದುವೆಗೆ ಶಕ್ತಾನುಸಾರವಾಗಿ ಅಗತ್ಯ ಆರ್ಥಿಕ ಸಹಾಯ ಮಾಡಿರುವುದಾಗಿ ಅವರು ತಿಳಿಸಿದರು. ಅದಲ್ಲದೆ 10 ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಮತ್ತು ಕೊರೋನಾ ಸಂದರ್ಭದಲ್ಲಿ ತಮ್ಮ ಹೆತ್ತವರ ಸ್ಮರಣಾರ್ಥ ಕ್ವಾರಂಟೈನ್ನಲ್ಲಿರುವಂತಹ ರೋಗಿಗಳಿಗೆ ಆಕ್ಸಿಜನ್ ಮೀಟರ್ ಮತ್ತು ಆಹಾರ ಪೊಟ್ಟಣಗಳನ್ನು, ಹಲವು ಕುಟುಂಬಗಳಿಗೆ ಅಗತ್ಯ ಆಹಾರ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಜನಸಾಮಾನ್ಯರ ಸೇವೆ ಮಾಡಿರುವುದಾಗಿ ವಿವರಿಸಿದರು. ಹರಿದು ಬಂದ ಅಭಿಮಾನಿಗಳ ಮಹಾಪೂರ. ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಸಮಾಜ ಸೇವಕ ಅಬ್ದುಲ್ ರೆಹಮಾನ್ ಅವರಿಗೆ ಪ್ರಶಸ್ತಿ ದೊರಕಿರುವುದಕ್ಕಾಗಿ ಅವರಿಗೆ ಅಸಂಖ್ಯಾತ ಅಭಿಮಾನಿಗಳಿಂದ, ವಿವಿಧ ಜನಪ್ರತಿನಿಧಿಗಳಿಂದ, ವಿವಿಧ ಗಣ್ಯರಿಂದ, ವಿವಿಧ ಸಂಘ ಸಂಸ್ಥೆಗಳಿಂದ, ಪಟ್ಟಣ ಹಿರಿಯ ನಾಗರಿಕರಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಸ್ನೇಹಿತರ ಬಳಗ ಪದಾಧಿಕಾರಿಗಳು ಮಾತನಾಡಿ, ಸಮಾಜ ಸೇವೆಯ ಮೂಲಕ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಚ್ಚಳಿಯದ ಸಮಾಜ ಸೇವಾ ನಾಯಕರಾಗಿರುವಂತಹ ಸ್ನೇಹಿತರ ಬಳಗದ ಅಬ್ದುಲ್ ರೆಹಮಾನ್ ರವರಿಗೆ ಪ್ರಶಸ್ತಿ ದೊರಕಿರುವುದು ತಮಗೆ ಅತೀವ ಸಂತೋಷವನ್ನು ಉಂಟು ಮಾಡಿದ್ದು, ಭಗವಂತ ಅವರಿಗೆ ಹಾಗೂ ಅವರ ಪರಿವಾರದವರಿಗೆ ದೇವರು ಆರೋಗ್ಯ ಆಯುಷ್ಯ ನೀಡಲೆಂದು ಪ್ರಾರ್ಥಿಸಿರುವುದಾಗಿ ಅವರು ತಿಳಿಸಿದರು. ಸ್ನೇಹಿತರ ಬಳಗದ ಅಬ್ದುಲ್ ವಹೀದ್, ಜಬ್ಬಾರ್, ಮೊಹಮ್ಮದ್ ನಹೀಂ ಮತ್ತು ಮಹೇಶ್, ಫಯಾಜ್, ಹನುಮೇಶ್ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿ ಕೆಬಿ ಮಹೇಶ್, ಕೂಡ್ಲಿಗಿ. ಇವ್ರು ಆಪರೇಷನ್ ಮಾಡಿದ್ರೆ ಕಣ್ಣು ಬರುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಸರ್ ನಾನು ತೋರ್ಸೋದಕ್ಕೆ ದುಡ್ಡಿಲ್ಲ ಅನ್ನೋ ಒಂದು ನೋವು ನನ್ನ ಮನಸ್ಸಿಗೆ ಮುಟ್ಟಿತ್ತು ಸರ್. ಹಾಗಾಗಿ ನಾನು ಅವತ್ತೇ ಶಬ್ದ ಮಾಡಿದೆ, ನಾನು ಇರೋವರೆಗೂ ಒಂದು ಸಮಾಜ ಸೇವೆ ಮಾಡಬೇಕಂತ ನಾನು ಅನ್ಸಿತ್ತು ಸರ್ ಅವತ್ತಿನ ದಿನ. ಸರ್, ಯಾವ ರೀತಿ ಸಮಾಜ ಸೇವೆ ನೀವು ಮಾಡಿದ್ದೀರಿ ಸರ್? ನಾವು ಕಳೆದ 9 ವರ್ಷಗಳಿಂದ ಸುಮಾರು 4500 ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಕೂಡ ಮಾಡ್ತಿದ್ದೀವಿ. ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಸ್ಪೀಚ್, ಆಮೇಲೆ ಕ್ಲಫ್ ಲೀಫ್ ಅಂದ್ರೆ ಸೀಳು ತುಟಿ ಮತ್ತು ಸೀಳು ಅಂಗಳ ಒಂದು ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತೀವಿ. ಬೆಂಗಳೂರಿನ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ಈ ಒಂದು ಸೇವೆ ಕೂಡ ನಡೀತಾ ಇದ್ದೀವಿ. ಮುಂದಿನ ದಿನಗಳು ನಿರಂತರವಾಗಿ ನಮ್ಮ ಸೇವೆ ಇರ್ತದೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಸರ್, ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಇದೇ ರೀತಿ ಸಮಾಜ ಸೇವೆ ಮಾಡಿ ಇನ್ನೂ ಉನ್ನತ ಸ್ಥಾನದಲ್ಲಿ ನೀವು ಬರಲಿ, ಹಲವಾರು ಪ್ರಶಸ್ತಿಗಳನ್ನ ಹುಡ್ಕೊಂಡ್ ಬರ್ಲಿ ಅಂತ ನಾವು ಎಲ್ಲರ ಪರವಾಗಿ ನಿಮಗೆ ಶುಭ ಹಾರೈಸ್ತಾ ಇದ್ದೀವಿ ಸರ್. ಮತ್ತೊಮ್ಮೆ ಅಭಿನಂದನೆಗಳು ಸರ್, ಡಾಕ್ಟರೇಟ್ ಪಡೆದಿದೆ. ಇವತ್ತು ನನಗೆ ಡಾಕ್ಟರೇಟ್ ಬಂದಿರೋದಕ್ಕಿಂತ ಖುಷಿ ಏನ್ ಅನ್ಸ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನನಗೆ ಏನಾದ್ರೂ ಡಾಕ್ಟರೇಟ್ ಬಂದಿದೆ ಅಂತ ಹೇಳಿದ್ರೆ ಅದು ಸಮಾಜ ಸೇವೆಯಿಂದಲೇ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಎಲ್ಲಾ ಜನರಲ್ಲಿ ಒಂದು ಮನವಿ, ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಸಮಾಜ ಸೇವೆ ಮಾಡುವಂತ ಮನಸ್ಥಿತಿ ಬೆಳೆಸ್ಕೊಳ್ರಿ. ಆ ಮನಸ್ಥಿತಿ ಬೆಳೆಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಕ್ ಆಗುತ್ತೆ ಅಂತ ಹೇಳಕ್ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದು ಈ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಅಸ್ಸಲಾಂ ವಲೈಕುಂ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. To receive honorary doctorate in the field of social service. Chappale barli Abdul Rahman Ravu. Next Suresha N. Suresha N Ravu ವೇದಿಕೆ ಹತ್ರ ಬರಬೇಕು. ಅವರಾದ ನಂತರ ಸುಧಾಕರ್ ನಾರಾಯಣ್, ಆರಾಮ್ ಸೆ ಬಡಗುಂಡಿ, ಅವರು ವೇದಿಕೆ ಹತ್ರ ಬರಬೇಕು. ML ವೆಂಕಟೇಶ್ವರ, ಸಾಮ್ನೆಗ ಫಯಾಜ್, ಶಿಲ್ಪಿ ಕೆವಿ ಸತೀಶ್,
ಕೆ. ನಾಗೇಂದ್ರ.